Hello everyone, welcome to 7th Standard Ganit Prakash. We were in the lesson number 5, Measurements in Geometry. ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೆ ಒಂದು ಸ್ಟ್ರೇಟ್ ಲೈನ್ ನೀವು ಹೀಗೆ ಡ್ರಾ ಮಾಡಿ ಮಧ್ಯದಲ್ಲಿ ಒಂದು ಇಂಟರ್ಸೆಕ್ಟಿಂಗ್ ಲೈನ್ಸ್ನ ಡ್ರಾ ಮಾಡಿದರೆ ಇದ್ರದ್ದು ಮೆಷರ್ಮೆಂಟ್ ಏನಾಗಬೇಕು ಈ ಆ್ಯಂಗಲ್ ಆ್ಯಂಡ್ ಈ ಆ್ಯಂಗಲ್ದು ಸಮ್ ನಿಮಗೆ 180 ಡಿಗ್ರಿ ಬರಬೇಕು. ಯಾಕಂದರೆ ಇದು ಸ್ಟ್ರೈಟ್ ಲೈನ್ದು ಪ್ರಾಪರ್ಟಿ. ಒಂದು ಸ್ಟ್ರೇಟ್ ಲೈನ್ ಅಂತ ನೀವು ಡ್ರಾ ಮಾಡಿದ್ರೆ ಅದರಲ್ಲಿ ಎಷ್ಟೇ ಆ್ಯಂಗಲ್ಸ್ ಇರಲಿ ಎಲ್ಲದ್ರದ್ದು ಸಮ್ ಏನಾಗಬೇಕು ಅಟ್ ಒನ್ ಸ್ಟ್ರೇಟ್ ಲೈನ್ ಇಟ್ ವಿಲ್ ಬಿ 180 ಡಿಗ್ರಿ. ಓಕೆ, ಸೊ ನೀವು ಇದನ್ನು ಡ್ರಾ ಮಾಡಿ ನಿಮಗೆ ಆನ್ಸರ್ ಚೆಕ್ ಮಾಡಿ. ಸೊ ಇಟ್ ವಿಲ್ ಬಿ 180 ಡಿಗ್ರಿ. ಎರಡನ್ನೂ ಸಮ್ ಮಾಡಿದ್ರೆ ಬೈ ಚಾನ್ಸ್ ನಿಮ್ಗೆ ಅದು 180 ಡಿಗ್ರಿ ಬರ್ತಿಲ್ಲ, ಬೇರೆ ಏನೋ ಆನ್ಸರ್ ಬರ್ತಿದೆ ಅಂತಂದರೆ ಎರಡು ಪ್ರಾಬ್ಲಮ್ ಇರುತ್ತೆ ಅದರಲ್ಲಿ. ಓಕೆನಾ? ಸೊ ಒಂದು ಯಾವುದು ಅಂತಂದರೆ ಎರರ್ಸ್ ಇನ್ ಮೆಷರ್ಮೆಂಟ್. ನೀವು ಪ್ರೊಟ್ರಾಕ್ಟರ್ನ ಯೂಸ್ ಮಾಡಿ ಮೆಷರ್ಮೆಂಟ್ ಕರೆಕ್ಟಾಗಿ ನೀವು ಚೆಕ್ ಮಾಡಲಿಲ್ಲ ಅಂದರೆ ಒಂದು ಮೆಷರ್ಮೆಂಟ್ ಎರರ್ ಆಗುತ್ತೆ. ಸೆಕೆಂಡ್ ಒನ್ ಇಸ್ ದ್ಯಾಟ್ ನೀವು ಎಷ್ಟು ಲೈನನ್ನು ಥಿಕ್ಕಾಗಿ ಬರೀತೀರಾ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಲೈನ್ನ ಈ ರೀತಿ ತುಂಬ ದೊಡ್ಡದಾಗಿ ಬರೆದ್ರೆ ನಿಮಗೆ ಮೆಷರ್ಮೆಂಟೇ ಕಮ್ಮಿ ಆಗಿಬಿಡುತ್ತೆ ಅಲ್ಲಿ. ಓಕೆನಾ? ಇಲ್ಲಿಂದ ಕೌಂಟ್ ಮಾಡಬೇಕಾಗಿರೋ ಮೆಷರ್ಮೆಂಟ್ ಇಲ್ಲಿಂದ ಕೌಂಟ್ ಮಾಡಿ ನೀವು ಕಡಿಮೆ ಆ್ಯಂಗಲ್ ಬರೀತೀರಾ. ಫಾರ್ ಎಕ್ಸಾಂಪಲ್ ಇಲ್ಲಿ ಆ್ಯಕ್ಚುಯಲ್ ಆ್ಯಂಗಲ್ 60 ಡಿಗ್ರಿ ಇದ್ದರೆ ನೀವು 50 ಡಿಗ್ರಿ ಅಂತ ಬರೆದಿರ್ತೀರಾ. ಆವಾಗಲೂ ನಿಮಗೆ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗುತ್ತೆ. ಓಕೆನಾ? ಸೊ ದಟ್ ಈಸ್ ವೈ be very careful in writing the lines. So use pen, pencil if possible. Okay. Yes. ಪರ್ಪೆಂಡಿಕ್ಯುಲರ್ ಲೈನ್ಸ್ ನಿಮಗೆ ಇನಿಷಿಯಲ್ ಕ್ಲಾಸಸ್ಸಲ್ಲಿ ನಾನು ಹೇಳಿದ್ದೆ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂದ್ರೆ ಏನು. ಸೊ ಒಂದು ಲೈನ್ನ ಇನ್ನೊಂದು ಲೈನ್ ಇಂಟರ್ಸೆಕ್ಟ್ ಆಗುತ್ತೆ ಸೊ ದಟ್ ಇಟ್ ಫಾರ್ಮ್ 90 ಡಿಗ್ರಿ. ಅದ್ರ ಬಗ್ಗೆ ಇಲ್ಲೊಂದು ಸ್ವಲ್ಪ ಓದ್ತೀವಿ ನಾವು. ಕ್ಯಾನ್ ಯು ಡ್ರಾ ಪೇರ್ ಆಫ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಸಚ್ ದಟ್ ಆಲ್ 4 angles ಆರ್ ಈಕ್ವಲ್? ಎಸ್. ಸೊ ವಿ ಕ್ಯಾನ್ ಡ್ರಾ ಲೈಕ್ ದಟ್. ಸೊ ಪ್ಲಸ್ ಫಾರ್ಮಲ್ಲಿ ಬರೆದ್ರೆ ನಮಗೆ ಎಲ್ಲ ಆ್ಯಂಗಲ್ ಕೂಡ 90 ಡಿಗ್ರಿ ಇರುತ್ತೆ. ಓಕೆ, ಸೊ ನಮ್ಗೆ ಗೊತ್ತಲ್ವಾ ಒಂದು ಲೈನ್ ಇನ್ನೊಂದು ಲೈನನ್ನು ಇಂಟರ್ಸೆಕ್ಟ್ ಮಾಡಿದಾಗ ಎಷ್ಟು ಆ್ಯಂಗಲ್ ಫಾರ್ಮ್ ಆಗುತ್ತೆ? 4 ಆ್ಯಂಗಲ್ ಫಾರ್ಮ್ ಆಗುತ್ತೆ. ಈ 4 ಆ್ಯಂಗಲ್ ಈಕ್ವಲ್ ಇರಬೇಕು ಅಂದರೆ ಅದು 90 ಡಿಗ್ರಿ ಆಗಿರಬೇಕು. ಕ್ಯಾನ್ ಯು ಫಿಗರ್ ಔಟ್ ವಾಟ್ ವಿಲ್ ಬಿ ದ ಮೆಜರ್ ಆಫ್ ಈಚ್ ಆ್ಯಂಗಲ್? ಎಸ್, ಇಟ್ ವಿಲ್ ಬಿ 90 ಡಿಗ್ರಿ. ಸೊ ಪ್ಲಸ್ ಫಾರ್ಮಲ್ ಇದೆ ಆ್ಯಂಡ್ ಇಟ್ ಇಸ್ 90 ಡಿಗ್ರಿ. 90 ಡಿಗ್ರಿದು ಸಿಂಬಲ್ ಹೀಗೆ. ಓಕೆನಾ? ಒಂದು ಆ್ಯಂಗಲ್ಗೆ ಹೀಗೆ ಬರೆದ್ರೆ ಅದು 90 ಡಿಗ್ರಿ. ಇಲ್ಲಿ ಬರೀಲೇಬೇಕು 90 ಡಿಗ್ರಿ ಅಂತ ಇಲ್ಲ. ಈ ರೀತಿ ಸಿಂಬಲ್ ಕಾಣಿಸ್ತು ಅಂದರೆ ಇಟ್ ಇಸ್ ಅಂಡರ್ಸ್ಟುಡ್, ಇಟ್ ಇಸ್ 90 ಡಿಗ್ರಿ. Okay, and all the angles here will be 90 degree. 90, 90, and here 90. If two lines intersect and all 4 angles are equal, then each angle must be a right angle. 90 degree ಆಗಿರುತ್ತೆ. So perpendicular line the definition ಏನು? Perpendicular lines are pairs of lines which intersect each other at right angle. ಸೊ ಪರ್ಪೆಂಡಿಕ್ಯುಲರ್ ಲೈನ್ ಈಸ್ ಆಲ್ಸೋ ಆ್ಯನ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿರುತ್ತೆ, ಇಂಟರ್ಸೆಕ್ಟ್ ಆಗುತ್ತೆ ಕೂಡ. ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಹಿಯರ್ ಇಸ್ ಇಟ್ ಫಾರ್ಮ್ಸ್ 90 ಡಿಗ್ರಿ. ಸೊ ವಿ ಕ್ಯಾನ್ ಸೇ ದಟ್ ದ ಲೈನ್ಸ್ ಎಲ್ ಆ್ಯಂಡ್ ಎಮ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಯಾಕಂತಂದರೆ ಆ್ಯಂಗಲ್ ಫಾರ್ಮ್ ಆಗಿರೋದು ಎಷ್ಟು? 90 ಡಿಗ್ರಿ. ಸೊ ಅದಕ್ಕೆ ನಾವು ಎಲ್ ಮತ್ತು ಆ್ಯಂಗಲ್ ಎಮ್ನ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತೀವಿ. Between lines. So observe figure 5.5 and describe the way the line segments meet or cross each other in each case with appropriate mathematical words, an end point and midpoint and meet, intersect, and degree measure of each angle. For example, line FG here. FG and FH meet at the point F at an angle 115.3. ಸೊ ಅಬ್ಸರ್ವ್ ದಿಸ್ ಲೈನ್ಸ್. ಸೊ ಲೈನ್ ಎಸ್ ಟಿ, ಸೊ ನಮಗೆ ನೇಮ್ ಅವರೇ ಕೊಟ್ಟಿದ್ದಾರೆ ಅಲ್ವಾ, ಅದಕ್ಕೋಸ್ಕರ ಲೈನ್ ಎಸ್ ಟಿ ಅಂತ ಹೇಳ್ಬೋದು. ಲೈನ್ ಎಸ್ ಟಿ ಆ್ಯಂಡ್ ಲೈನ್ ಯು ವಿ. ಸೊ ಅವೆರಡು ಪ್ಯಾರಲಲ್ ಆಗಿ ಅನ್ನಿಸ್ತಿದೆಯಾ ನಿಮಗೆ? ಸೊ ಅದ್ರ ಜೊತೆಗೆ ಮೂವ್ ಆಗ್ತಿದೆ, ಬಟ್ ಇಟ್ ಇಸ್ ನಾಟ್ ಪ್ಯಾರಲಲ್. ಇಫ್ ಯು ಅಬ್ಸರ್ವ್ ಕೇರ್ಫುಲಿ, ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇದೆ. ಓಕೆನಾ? ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇದೆ ಕಂಪೇರ್ ಟು ಹಿಯರ್. ಇಲ್ಲಿ ಡಿಸ್ಟೆನ್ಸ್ ಕಮ್ಮಿ ಆಗ್ತಾ ಹೋಗಿದೆ. ಓಕೆನಾ? ಇಲ್ಲಿಂದ ಜಾಸ್ತಿ ಡಿಸ್ಟೆನ್ಸ್ ಇರೋದು ಕಮ್ಮಿ ಆಗ್ತಾ ಹೋಗಿದೆ. ಈಗ ಈ ಲೈನ್ನ ನಾನು ಇನ್ನೂ ಎಕ್ಸ್ಟೆಂಡ್ ಮಾಡಿದ್ರೆ, ಈ ಲೈನನ್ನು ಇನ್ನೂ ಸ್ಟ್ರೇಟ್ ಆಗಿ ನಾನು ಎಕ್ಸ್ಟೆಂಡ್ ಮಾಡಿದ್ರೆ ಸಮ್ವೇರ್ ಅಟ್ ಸಮ್ ಪಾಯಿಂಟ್ ದ ಲೈನ್ ಮೀಟ್ಸ್. ಸೊ ಇಲ್ಲೆಲ್ಲೋ ಮೀಟ್ ಆಗುತ್ತೆ. ಓಕೆನಾ? ವಾಟ್ ಕ್ಯಾನ್ ಐ ರೈಟ್ ಹಿಯರ್? ಲೈನ್ ಎಸ್ ಟಿ ಆ್ಯಂಡ್ ಲೈನ್ ಯು ವಿ ವಿಲ್ meet if they are extended ಫರ್ದರ್. ಇದನ್ನ ಮೂವ್ ಮಾಡಿದ್ರೆ, ಇನ್ನು ಫರ್ದರ್ ನಾವು ಎಕ್ಸ್ಟೆಂಡ್ ಮಾಡಿದ್ರೆ ಲೈನು ಮೀಟ್ ಆಗುತ್ತೆ. ಆದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಎಲ್ಲ ಕಡೆನೂ ಈ ಎರಡೂ ಲೈನ್ಸಿಗೆ ಸೊ ಎಲ್ಲ ಕಡೆ ಡಿಸ್ಟೆನ್ಸ್ ಏನಿದೆ? ಸೇಮ್ ಇದೆ.
ಎಲ್ಲೂ ಜಾಸ್ತಿ ಆಗಿಲ್ಲ, ಎಲ್ಲೂ ಕಡಿಮೆ ಆಗಿಲ್ಲ. ಅದಕ್ಕೆ ನಾನು ಇದನ್ನೇನಂತ ಹೇಳ್ಬೋದು, ಲೈನ್ OP and line QR are at equidistance from each other. ಸೊ ಲೈನ್ ಏನಿದೆ ಎಲ್ಲ ಕಡೆನೂ ಈಕ್ವಿಡಿಸ್ಟೆನ್ಸ್ ಅಲ್ಲಿ ಇದೆ, ಒಂದೇ ಡಿಸ್ಟೆನ್ಸ್ ಅಲ್ಲಿ ಇದೆ. ಅಂದ್ರೆ ಈ ಲೈನ್ ಆಕ್ಚುಲಿ, ಈ ಲೈನ್ ಬಂದು ಪ್ಯಾರಲಲ್. ನೆಕ್ಸ್ಟ್ ಟಾಪಿಕ್ ಅಲ್ಲಿ ಓದ್ತೀರಾ. ಅಂಡ್ ಹಿಯರ್, ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಪ್ಲಸ್ ತರ ಕಾಣಿಸ್ತಿದೆ ಅಂದ ತಕ್ಷಣ ಇದು ಪರ್ಪೆಂಡಿಕ್ಯುಲರ್ ಆಗಲ್ಲ. ಇದು ಪ್ಲಸ್ ತರ ಇಲ್ಲ, ಸ್ಲೈಟ್ ಆಗಿ ಇದು ಬೆಂಡ್ ಆಗಿದೆ. ಓಕೆನಾ, ಪ್ಲಸ್ ಅಂದ್ರೆ ಇಲ್ಲಿದೆ ನೋಡಿ ಇದು. ಸೊ ಇದು ಪರ್ಪೆಂಡಿಕ್ಯುಲರ್. ಓಕೆನಾ, ಸೊ ಏನಂತ ಬರೀಬಹುದು ಈ ಲೈನಿಗೆ, ಲೈನ್ ML and line, what is that, IJ intersect at Y at an angle 90 degree, hence it is perpendicular. ಇದು just intersect ಆಗಿದೆ ಅಷ್ಟೇ, ಅಂದ್ರೆ ಮೀಟ್ ಆಗಿದೆ ಅಷ್ಟೇ. ಓಕೆನಾ, ಲೈನ್ AB intersected at point X with line CD and they are not making any perfect angle like 90 degree ತರ ಏನೋ ಆಂಗಲ್ ಮಾಡಿಲ್ಲ. ಸೊ ದೇ ಆರ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಸೊ ಇದ್ರ ಬಗ್ಗೆ ಅವರೆಲ್ಲ ಹೇಳಿದ್ದಾರೆ ಕ್ವಶನ್ ಅಲ್ಲಿ. ಆರ್ ಲೈನ್ ST and UV likely to meet if they are extended. ಸೊ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, they will meet. Yes. ಆರ್ ಲೈನ್ ಸೆಗ್ಮೆಂಟ್ OP and QR likely to meet if they are extended. ಸೊ ಈಗ OP ಮತ್ತೆ QR ನ ಎಕ್ಸ್ಟೆಂಡ್ ಮಾಡಿದ್ರೆ ಮೀಟ್ ಆಗುತ್ತಾ? ನೋ, ಬಿಕಾಸ್ ದೇ ಆರ್ ಅಟ್ ಈಕ್ವಿಡಿಸ್ಟೆನ್ಸ್ ಅಲ್ಲಿ ಇದೆ. Here are some examples of lines we noticed around us. Okay. So ಈಗ ಈ 3 pictures ಅಲ್ಲಿ ಏನ್ ನೋಟಿಸ್ ಮಾಡ್ಬೋದು ನಾವು? So we can observe that all the lines are like equidistance ಅಲ್ಲಿ ಇದೆ, and they are not meeting, like ಈ ರೀತಿ ಎಲ್ಲೋ ಮೀಟ್ ಆಗ್ತಿಲ್ಲ, ಇಂಟರ್ಸೆಕ್ಟ್ ಆಗ್ತಿಲ್ಲ, ಅಥವಾ ಎಲ್ಲೋ ಸ್ಲೈಟ್ ಆಗಿ ಹತ್ತತ್ರನೂ ಬರ್ತಾ ಇಲ್ಲ ಅದು. Okay, now what do we call these lines? We call it as parallel. ಸೊ ಯಾವಾಗೆಲ್ಲ ಈಕ್ವಿಡಿಸ್ಟೆನ್ಸ್ ಇರುತ್ತೋ ಅಂಡ್ ಅದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಅದು ಮೀಟ್ ಆಗಲ್ವೋ ಅದನ್ನ ನಾವು ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ತೀವಿ. ಪ್ಯಾರಲಲ್ ಲೈನ್ಸ್ ಅಂದ್ರೆ ಏನು? ಡೆಫಿನಿಷನ್: ಪ್ಯಾರಲಲ್ ಲೈನ್ಸ್ ಆರ್ ಪೇರ್ ಆಫ್ ಲೈನ್ಸ್ ದಟ್ ಲೈ ಆನ್ ದ ಸೇಮ್ ಪ್ಲೇನ್ ಅಂಡ್ ಡು ನಾಟ್ ಮೀಟ್ ಹವೆವರ್ ಫಾರ್ ವಿ ಎಕ್ಸ್ಟೆಂಡ್ ದೆಮ್ ಬೋತ್ ಎಂಡ್. ಸೊ ಎರಡೂ ಕಡೆನೂ ನಾವು ಎಕ್ಸ್ಟೆಂಡ್ ಮಾಡಿದಾಗ ಅದೇನಾಗಲ್ಲ, ಮೀಟ್ ಆಗಲ್ಲ. Okay, and they have mentioned some line here, they lie on the same plane. ಸೊ ಸೇಮ್ ಪ್ಲೇನ್ ಅಂದ್ರೆ ಏನು? ಸ್ಟಾರ್ಟಿಂಗ್ ಕ್ಲಾಸಲ್ಲೂ ನಾನು ಪ್ಲೇನ್ ಬಗ್ಗೆ ಸ್ವಲ್ಪ ಮಾತಾಡಿದ್ದೆ, 2D 3D ಅಂತ. ಸೊ ಪ್ಲೇನ್ ಅಂತಂದ್ರೆ ಒಂದು ಪ್ಲೇನ್ ಅಲ್ಲಿ ಇರ್ಬೇಕದು. ಪ್ಲೇನ್ ಇಸ್ ಲೈಕ್ ಅ 2D, 2 ಡೈಮೆನ್ಷನಲ್. ಯಾವ್ಯಾವ ಡೈಮೆನ್ಷನ್ ಇರುತ್ತೆ? ಒಂದು ಲೆಂತ್ ಇರುತ್ತೆ, ಇನ್ನೊಂದು ಬ್ರೆಡ್ತ್ ಇರುತ್ತೆ. ಓಕೆನಾ, ಫಾರ್ ಎಕ್ಸಾಂಪಲ್ ನೀವು ಒಂದು ಪೀಸ್ ಆಫ್ ಪೇಪರ್ ಅಂತ ತಗೊಂಡಾಗ ಇದು ಒಂದು ಪ್ಲೇನ್. ಓಕೆನಾ, ಸೊ ಇನ್ನೆಲ್ಲೋ ನಿಮ್ ಫ್ರೆಂಡ್ ಎಲ್ಲೋ ಕೂತಿರ್ತಾರೆ, ಇಲ್ಲೊಂದು ಅವ್ರ ಹತ್ರನೂ ಒಂದು ಶೀಟ್ ಇರುತ್ತೆ ಪೇಪರ್. ಸೊ ಈ ಲೈನ್ ಇಲ್ಲಿ ಬರ್ದಿ, ಇನ್ನೊಂದು ಲೈನು ಇವ್ರು ಯಾವ್ದೋ ಲೈನ್ ಇಲ್ಲಿ ಬರೀತಾರೆ. ಸೊ ಇವೆರಡಕ್ಕೂ ನಾವು ಕಂಪೇರ್ ಮಾಡ್ಬೋದಾ? ನೀವು ಇದೇ ಪ್ಲೇನ್ ಅಲ್ಲಿ ಇನ್ನೊಂದು ಲೈನ್ ನ ಬರ್ದಿ ಚೆಕ್ ಮಾಡ್ಬೇಕು. ಸೊ ಇವಾಗ ಈ ಎರಡು ಲೈನ್ ನ ಕಂಪೇರ್ ಮಾಡಿ ಇಟ್ ಇಸ್ ನಾಟ್ ಪ್ಯಾರಲಲ್ ಅಂತ ಹೇಳ್ಬೋದು. ಬಟ್ ಇನ್ನೆಲ್ಲೋ ಬೇರೆ ಪ್ಲೇನ್ ನಲ್ಲಿ ಇರೋ ಲೈನ್ ನ ನಾವು ಚೆಕ್ ಮಾಡಿ ಈ ಲೈನ್ಗೆ ಪ್ಯಾರಲ್ ಇದೆಯಾ ಇಲ್ವಾ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ದೇ ಆರ್ ಆಫ್ 2 ಪ್ಲೇನ್ಸ್, ಡಿಫ್ರೆಂಟ್ ಪ್ಲೇನ್. ಎರಡು ಡಿಫ್ರೆಂಟ್ ಪ್ಲೇನ್ ಅಲ್ಲಿ ಇದೆ, ನಮಗೆ ಒಂದೇ ಪ್ಲೇನ್ ಅಲ್ಲಿರೋ ಲೈನ್ಸ್ ಗಳನ್ನ ಮಾತ್ರ ನಾವಿಲ್ಲಿ ಕಂಪೇರ್ ಮಾಡ್ತಿರೋದು. ಓಕೆನಾ? ಎಸ್. ಸೊ ನೇಮ್ ಸಮ್ ಪ್ಯಾರಲಲ್ ಲೈನ್ಸ್ ಯು ಕ್ಯಾನ್ ಸ್ಪಾಟ್ ಇನ್ ಯೋರ್ ಕ್ಲಾಸ್ ರೂಮ್. ಸೊ ನೀವು ಕ್ಲಾಸ್ ರೂಮ್ ನ ಅಬ್ಸರ್ವ್ ಮಾಡಿ, ಇನ್ನೆಲ್ಲಿ ಕಾಣಿಸ್ಬೋದು ಪ್ಯಾರಲಲ್ ಲೈನ್ಸ್ ನ ಚೆಕ್ ಮಾಡಿ. ಓಕೆನಾ? ಸೊ ಇಲ್ಲಿ ರಂಗೋಲಿ ಇದೆ, ಇಲ್ಲಿ ಟೈಲ್ಸ್ ಪೀಸ್ ಅಲ್ಲಿ ಕೆಲವು ಪ್ಯಾಟರ್ನ್ಸ್ ಇದೆ, ಅದರಲ್ಲೂ ಪ್ಯಾರಲಲ್ ಲೈನ್ಸ್ ಕಾಣಿಸ್ಬೋದು. ಅಂಡ್ ವಿಂಡೋಸ್, ಯೂಶುವಲಿ ವಿಂಡೋಸ್ ನಲ್ಲಿ ನೀವು ನೋಡ್ತೀರಾ ಅಲ್ವಾ? ಸೊ ವಿಂಡೋಸ್ ನಲ್ಲಿ ಇಂಟರ್ಸೆಕ್ಟಿಂಗ್ ಲೈನ್ಸ್ ನೀವು ನೋಡ್ಬೋದು, ಅಂಡ್ ಪ್ಯಾರಲಲ್ ಲೈನ್ಸ್ ನೋಡ್ಬೋದು. ಈ ರೀತಿ ರಾಡ್ಸ್ ಇರುತ್ತೆ. ಸೊ ದೀಸ್ ರಾಡ್ಸ್ ಆರ್ ಇಂಟರ್ಸೆಕ್ಟಿಂಗ್. ಸೊ ಇಂಟರ್ಸೆಕ್ಟಿಂಗ್ ಅಂಡ್ ಆಲ್ಸೋ ಪ್ಯಾರಲಲ್. ಓಕೆ, ಈ ಲೈನಿಗೆ ಪ್ಯಾರಲಲ್ ಇದೆ, ಈ ಎಲ್ಲಾ ಲೈನ್ಸ್ ಪ್ಯಾರಲಲ್ ಇದೆ. ಓಕೆ, ಇನ್ನೆಲ್ಲಿ ನೋಡ್ಬೋದು? ಅಬ್ಸರ್ವ್ ಮಾಡಿ, ನಿಮ್ಮ ಮನೇಲೂ ಅಬ್ಸರ್ವ್ ಮಾಡಿ. ಕಮೆಂಟ್ ಬಾಕ್ಸ್ ನಲ್ಲಿ ಇನ್ನೊಂದೆರಡು ಯಾವ್ದಾದ್ರು ವಸ್ತು ಸಿಕ್ಕಿದ್ರೆ ಯು ಕ್ಯಾನ್ ಮೆನ್ಷನ್. ವಿಚ್ ಪೇರ್ ಆಫ್ ಲೈನ್ ಅಪಿಯರ್ಸ್ ಟು ಬಿ ಪ್ಯಾರಲಲ್? ಸೊ ಈಗ ಯಾವ ಲೈನ್ ಪ್ಯಾರಲಲ್ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಸಿ ಹಿಯರ್, ದಿಸ್ ಸಿ ಲೈನ್ is parallel to this line. No, line C, ಈ ರೀತಿ ಪ್ಯಾರಲಲ್ ಸಿಂಬಲ್ ಬರೀತೀನಿ. ಲೈನ್ C is parallel to line G. ಅಂಡ್ ದೆನ್ ಇನ್ಯಾವ ಲೈನ್ ಇದೆ?
ಅಬ್ಸರ್ವ್ ಹಿಯರ್ ಡಿ. ಈ ಡಿ ಯಾವ್ದಕ್ ಪ್ಯಾರಲಲ್ ಇದೆ ಅಂದ್ರೆ ಈ ಎಫ್ ಲೈನಿಗೆ. ಓಕೆ, ಎಫ್ ಲೈನಿಗೆ. ಸೊ ಡಿ is parallel to, and this E is parallel to B. E is parallel to B. And A is parallel to I. ಇದೆಲ್ಲೋ ಇದೆ, ಇದೆಲ್ಲೋ ಇದೆ. ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ I can write like this. So A is parallel to this I. A is parallel to I, and also A is parallel to H. ಯಾವ್ದಾದ್ರು ಮಿಸ್ ಆಗಿದೆಯಾ? And also I is parallel to H. Okay, so we covered all the lines. So let's cover this topic in the next class.